ರೆಡ್ಡಿ ರಾಜೀನಾಮೆ ಬೆನ್ನಲ್ಲೇ ಬೆಂಬಲಿಗರು ಕೂಡ ರಿಸೈನ್ ಮಾಡ್ತಾ ಇದ್ದಾರೆ. ಸಾಮೂಹಿಕ ರಾಜೀನಾಮೆ ರಾಮಲಿಂಗಾರೆಡ್ಡಿ ಬೆಂಬಲಿಗರಿಂದ ಸಾಮೂಹಿಕ ರಾಜೀನಾಮೆ. ಖರ್ಗೆ ಅವರಿಗೆ ರಾಜೀನಾಮೆ ಸಲ್ಲಿಸಿರುವಂಥದ್ದು ಬೆಂಬಲಿಗರು. ಒಂದು BTM ಲೇಔಟ್ ಅಲ್ಲಿ ಇರುತ್ತಲ್ಲ, ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, BTM ಲೇಔಟ್ನದ್ದು ಆ ಅಧ್ಯಕ್ಷರು, ಈ ಪದಾಧಿಕಾರಿಗಳು, ಅದು ಇದು ಅಂತೆಲ್ಲ ಪೋಸ್ಟ್ಗಳು ಇರ್ತಾವಲ್ಲ, ಅದಕ್ಕೆಲ್ಲ ರಾಜೀನಾಮೆ ಸಲ್ಲಿಸಿದ್ದಾರೆ ರಾಮಲಿಂಗಾರೆಡ್ಡಿ ಅವರ ಬೆಂಬಲಿಗರು. ಖಾಸಗಿ ಹೋಟೆಲ್ನಲ್ಲಿ ಆಪ್ತರ ಜೊತೆ ಚರ್ಚಿಸಿ ಪ್ರಯಾಣ. ರಾಮಲಿಂಗಾರೆಡ್ಡಿ ಅವರು ಅಜ್ಞಾತ ಸ್ಥಳದಲ್ಲಿದ್ದಾರೆ. ಅವರ ಬೆಂಬಲಿಗರು ಕೂಡ ರಿಸೈನ್ ಮಾಡ್ತಾ ಇದ್ದಾರೆ. ಅದನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಕಳುಹಿಸಿ ಕೊಡಲಾಗಿದೆಯಂತೆ. ಮತ್ತೊಂದು ಕಡೆ ನಿಮಗೆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀವಿ. ಸಿದ್ದರಾಮಯ್ಯನವರು, KC ವೇಣುಗೋಪಾಲ್, GC ಚಂದ್ರಶೇಖರ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾ ಇದ್ದಾರೆ, ಗಮನಿಸ್ಬೋದು. ACC ಅಧ್ಯಕ್ಷರು ಅವರು ನಾಮಿನೇಷನ್ ಮಾಡಲಿದ್ದಾರೆ. ಸಿದ್ದರಾಮಯ್ಯನವರು ಮುಂಚೆನೇ ಬಂದರು. ಅವರ ಜೊತೆಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, KC ವೇಣುಗೋಪಾಲ್ ಬರ್ತಾ ಇರುವಂಥ ದೃಶ್ಯಾವಳಿ ಗಮನಿಸ್ಬೋದು. KPCC ಅಧ್ಯಕ್ಷ BK ಹರಿಪ್ರಸಾದ್ ಕೂಡ ಇದ್ದಾರೆ. ರಾಹುಲ್ ಗಾಂಧಿ ಅವರು ಕೂಡ ಬರ್ತಾರೆ ಈಗ ಅವ್ರ ಜೊತೆ ಸಾಥ್ ಕೊಡಲಿಕ್ಕೆ ನಾಮಿನೇಷನ್ ಸಲ್ಲಿಸುವಂಥ ಸಂದರ್ಭದಲ್ಲಿ. ರಣದೀಪ್ ಸಿಂಗ್ ಸುರ್ಜೇವಾಲಾ, ಈಶ್ವರ್ ಖಂಡ್ರೆ, DK ಶಿವಕುಮಾರ್, ರಾಜ್ಯದ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ, ರಾಹುಲ್ ಗಾಂಧಿ ಗಮನಿಸ್ಬೋದು ನೀವು. ನಾಮಿನೇಷನ್ AICC ಅಧ್ಯಕ್ಷರ ನಾಮಿನೇಷನ್ ಸಂದರ್ಭದಲ್ಲಿ ಭಾಗಿಯಾಗ್ತಿರೋದು. ರಾಹುಲ್ ಗಾಂಧಿ ಅವ್ರನ್ನ ನೆಡ್ಕೊಂಡು ಬರ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಮಾತನಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ನೋ ರಿಯಾಕ್ಷನ್. ಮರು ಆಯ್ಕೆ ರಾಜ್ಯಸಭೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಕೂಡ ಹೌದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಶಾಲಾಕ್ಷಿ ಅವ್ರ ಚೇಂಬರಿಗೆ ಹೋಗಿರೋದು. ಈಗ ವಿಧಾನಸೌಧದ ಕಾರ್ಯಾಲಯ, ಅಲ್ಲಿನ ಅಧಿಕಾರಿ ವಿಶಾಲಾಕ್ಷಿ ಅವರ ಚೇಂಬರ್ಗೆ ಹೋಗಿದ್ದಾರೆ. ರಾಜ್ಯಸಭೆಗೆ ನಾಮಿನೇಷನ್ ಸಲ್ಲಿಕೆ ಮಾಡಲಾಗಿದೆ. ಇದರಲ್ಲಿ ಏನು ಪೈಪೋಟಿ ಇರಲ್ಲ ಈ ಎಲೆಕ್ಷನ್ನಲ್ಲಿ. ಇದು ಅವಿರೋಧ ಆಯ್ಕೆನೇ ಆಗುತ್ತೆ ಆಲ್ಮೋಸ್ಟ್. ಯಾಕೆಂದರೆ ಆ ಸಂಖ್ಯಾಬಲ ಕಾಂಗ್ರೆಸ್ನಲ್ಲಿ ಇದೆ. ಸಂಖ್ಯಾಬಲ ಇರುವಂಥ ಹಿನ್ನೆಲೆಯಲ್ಲಿ 3 ಜನ ಈಸಿಯಾಗಿ ಕಾಂಗ್ರೆಸ್ನಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಇನ್ನೊಂದು ಸ್ಥಾನ BJP ಗೆಲ್ಲಬಹುದು ಸಂಖ್ಯಾಬಲದ ಆಧಾರದಲ್ಲಿ. ಅವರಿನ್ನೂ ಅನೌನ್ಸ್ ಮಾಡಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬರ್ತಾ ಇದ್ದಾರೆ. ತಂದೆಯ ನಾಮಿನೇಷನ್ ಸಂದರ್ಭದಲ್ಲಿ ಒಳಗಡೆ ಹೋಗ್ತಾ ಇರುವಂಥದ್ದು ಗಮನಿಸ್ಬೋದು. ರಾಜ್ಯದ ನೂತನ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು, ಅವರೆಲ್ಲ ಒಳಗಡೆ ಹೋಗ್ಲಿಕ್ಕೂ ಮುಂಚೆಯ ದೃಶ್ಯಾವಳಿ ಈಗ ಬರ್ತಾ ಇದೆ, ಗಮನಿಸ್ಬೋದು. KJ ಜಾರ್ಜ್ ಮುಂಚೆನೇ ಇದ್ರು ಅಲ್ಲಿ. ಮುಖ್ಯಮಂತ್ರಿ DK ಶಿವಕುಮಾರ್, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, KC ವೇಣುಗೋಪಾಲ್ ಎಲ್ಲರೂ ಕೂಡ ಒಬ್ಬೊಬ್ಬರ ಹಾಗೆ ಬಂದಂತಹ ದೃಶ್ಯಾವಳಿ ಅದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ನಾಮಿನೇಷನ್ ಪ್ರಕ್ರಿಯೆಯ ಸಂದರ್ಭದಲ್ಲಿ ಕೆಲವೇ ಕ್ಷಣಗಳಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಆಗ್ತಾ ಇರುತ್ತೆ. ಒಳಗಡೆ ನಾಮಿನೇಷನ್ ಪ್ರಕ್ರಿಯೆ, ನಾಮಿನೇಷನ್ ಸಲ್ಲಿಸ್ತಾ ಇದ್ದಾರೆ ಆಲ್ರೆಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅವರಿಗೆ CM, ಮಾಜಿ CM, ಕಾಂಗ್ರೆಸ್ನ ಸಂಘಟನಾ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ರಾಜ್ಯದ ಹಿರಿಯ ನಾಯಕರು ಅವರೆಲ್ಲ ಸಾಥ್ ಕೊಟ್ಟಿದ್ದಾರೆ. ಆದರೆ 5 ಜನ ಇರಬೇಕು ನಾಮಿನೇಷನ್ ಪ್ರಕ್ರಿಯೆ ಸಂದರ್ಭದಲ್ಲಿ. ಎಷ್ಟು ಸೆಟ್ ಸಲ್ಲಿಸ್ತಾರೋ ಏನೋ ನಾಮಿನೇಷನ್, 2-3 ಸೆಟ್ ಸಲ್ಲಿಸ್ಬೋದು. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಮುಗಿತಾ? ಎಲ್ಲ ಒಳಗಡೆ ಹೋಗಿದ್ದಾರೆ? ಪೃಥ್ವಿರಾಜ್, ಈಗಷ್ಟೇ ಶುರುವಾಗಿ ಅಲ್ಲಿ
ಮತ್ತೆ ವಿಧಾನಸೌಧದಲ್ಲಿ ಇರುವಂತ ರಾಜ್ಯದ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಡಿಸ್ಟರ್ಬೆನ್ಸ್ ಇದೆ ಕೃಷ್ಣ. ಮತ್ತೊಮ್ಮೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಗಮನಿಸಬಹುದು, ನಾಮಿನೇಷನ್ ಪ್ರಕ್ರಿಯೆ ನಡೀತಾ ಇದೆ. ಈಗ ಕೆಲವೇ ನಿಮಿಷಗಳಲ್ಲಿ ಹೊರಗಡೆ ಬರ್ತಾರೆ. ಅದಾದ್ಮೇಲೆ ಆದರೂ ಮಾತಾಡ್ತಾರಾ ಗೊತ್ತಲ್ಲ. ಮಾತನಾಡುವಂಥದ್ದು ಆಲ್ಮೋಸ್ಟ್ ಡೌಟೇ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಯಾಕೆಂದರೆ ಗೊತ್ತಲ್ಲ, ಅವ್ರ ನಾಮಿನೇಷನ್ ಪ್ರಕ್ರಿಯೆಗಿಂತ ಈಗ ಆಗ್ತಾ ಇರುವಂಥ ಬೆಳವಣಿಗೆಗಳಿದಾವಲ್ಲ, ಅದಕ್ಕೇನು ಆನ್ಸರ್ ಮಾಡೋದು ಅಂತ ACC ಅಧ್ಯಕ್ಷರು. ಅದಕ್ಕೇನಪ್ಪ ಆನ್ಸರ್ ಮಾಡಲಿ ಅಂತ. ಈಗ ಬರೀ ನಾಮಿನೇಷನ್ದಾಗಿದ್ರೆ ಖುಷಿಯಿಂದ ಮಾತನಾಡ್ಬಿಟ್ಟಿರೋರು. ಹೌದು, ಇನ್ನೊಮ್ಮೆ ಹಾಕಿದ್ದೀನಿ, ನಾಮಿನೇಷನ್ ಸಲ್ಲಿಸಿದ್ದೀನಿ, ನಮ್ಮ ಸರ್ಕಾರ ಬಂದಿದೆ, ನಮ್ಮ ಶಾಸಕರಿದ್ದಾರೆ, ಸಂಖ್ಯಾಬಲದ ಆಧಾರದಲ್ಲಿ 3 ಜನ ರಾಜ್ಯಸಭೆಗೆ ಆಯ್ಕೆ ಆಗಲಿದ್ದಾರೆ, ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ, ಇದು ಖುಷಿಯ ವಿಚಾರ, ಇದೆಲ್ಲ ಹೇಳ್ಬಿಟ್ಟಿರೋರು. ಆದರೆ ಕೇಳೋದೇನು, ಸರ್ ಅಸಮಾಧಾನ, ರಾಮಲಿಂಗಾರೆಡ್ಡಿ ಅವ್ರ ಕತೆ ಏನಾಯಿತು, ಚೇಂಜ್ ಮಾಡ್ತೀರಾ? ಹಿರಿಯ ನಾಯಕರು ಮುನಿಯಪ್ಪ ಅವರು ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಕೇಳ್ಬಿಟ್ರೆ ಮುಜುಗರ ಅಲ್ವಾ ಅದು? ಅದು ರಾಹುಲ್ ಗಾಂಧಿ ಬೇರೆ ಬಂದಿರುವಂಥ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮರು ಆಯ್ಕೆ ಇದು ರಾಜ್ಯಸಭೆಗೆ. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಕೂಡ ಹೌದು ಮಲ್ಲಿಕಾರ್ಜುನ್ ಖರ್ಗೆ ಅವರು. ಈಗ ಮತ್ತೊಮ್ಮೆ ಆಯ್ಕೆಯಾಗಿ ಮತ್ತೆ ಅವರು ಮುಂದುವರಿಯಲಿದ್ದಾರೆ. ನಮ್ಮ ಪ್ರತಿನಿಧಿ ಕೃಷ್ಣ ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಕೃಷ್ಣ, ಏನಾಗ್ತಾ ಇದೆ? ಸದ್ಯಕ್ಕೆ ಈಗ ACC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆ ಸ್ಥಾನಕ್ಕೆ ನಾಮಪತ್ರವನ್ನ ಸಲ್ಲಿಕೆಯನ್ನ ಮಾಡಿದ್ದಾರೆ. ನಾಮಪತ್ರ ಸಲ್ಲಿಕೆಗೆ ಮುಂಚಿತವಾಗಿ ಅವ್ರು ಬಂದಿದ್ರು. ಏನೆಲ್ಲ ಪ್ರಕ್ರಿಯೆಗಳೆಲ್ಲ ಆಗ್ಬೇಕು ಅದೆಲ್ಲ ಕೂಡ ಸಿದ್ಧತೆಯನ್ನ ತಾವೇ ಮಾಡ್ಕೊಂಡ್ರು. ಈಗ ಅಂತಿಮವಾಗಿ ನಾಮಪತ್ರ ಏನಿದೆ ಅದಕ್ಕೆ ಸಹಿಯನ್ನ ಹಾಕೋದ್ರ ಮುಖಾಂತರವಾಗಿ ಈಗ ಒಟ್ಟಾಗಿ ಲೋಕಸಭಾ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಹಾಲಿ CM DK ಶಿವಕುಮಾರ್ ಸೇರಿದಂತೆ ರಾಜ್ಯದ ಪ್ರಮುಖ ನಾಯಕರೆಲ್ಲರೂ ಕೂಡ ಒಟ್ಟಾಗಿ ಈಗ ನಾಮಪತ್ರ ಸಲ್ಲಿಕೆಯನ್ನ ಈಗ ಚುನಾವಣಾ ಅಧಿಕಾರಿಗೆ ಸಲ್ಲಿಕೆಯನ್ನ ಮಾಡಿದ್ದಾರೆ. ಈಗಷ್ಟೇ ಚುನಾವಣಾಧಿಕಾರಿ ನಾಮಪತ್ರ ಸಲ್ಲಿಕೆ ಸರಿಯಾಗಿದೆ ಏನು ಅನ್ನೋದ್ರ ಬಗ್ಗೆ ಕೂಡ ಈಗ ಪರಿಶೀಲನೆ ಕೂಡ ಮಾಡ್ತಾ ಇರುವಂತದ್ದು. ಪರಿಶೀಲನೆ ಮಾಡಿದ ಬಳಿಕವಾಗಿ ಮತ್ತೊಮ್ಮೆ ಅವ್ರ ಮುಂದೆ ಸಹಿ ಸಂಗ್ರಹವನ್ನು ಮಾಡಿ ಅದನ್ನ ಸ್ವೀಕಾರ ಮಾಡಿದ ಬಳಿಕವಾಗಿ ಅವರು ಮುಂದಿನ ಪ್ರಕ್ರಿಯೆಯನ್ನ ಶುರು ಮಾಡುವಂತ ಕೂಡ ಮುಂದಾಗುವಂತ ಸಾಧ್ಯತೆ ಇದೆ. ಈಗಾಗಲೇ ACC ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಲೋಕಸಭೆಯಲ್ಲೂ ಕೂಡ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇಲ್ಲ ಒಂದ್ ಕಡೆಗೆ ಅವ್ರಿಗೆ ಬಲವನ್ನ ಕೊಡಬೇಕು, ಮತ್ತೆ ರಾಜ್ಯ ಮಟ್ಟದಲ್ಲೂ ಕೂಡ ಪ್ರಬಲ ನಾಯಕರು. ಹಾಗಾಗಿ ಈಗ ರಾಹುಲ್ ಗಾಂಧಿ ಅವರು ಅವ್ರ ಕೈ ಬಲಪಡಿಸಬೇಕು ಮತ್ತೆ ಅವರಿಗೆ ಶಕ್ತಿ ಕೊಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿನೇ ರಾಹುಲ್ ಗಾಂಧಿ ಅವರು ಈಗ ಬಂದಿರತಕ್ಕಂಥದ್ದು ಸಾಕಷ್ಟು ಮಹತ್ವನ ಪಡ್ಕೊಂಡಿದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಇಲ್ಲಿ ವಿಧಾನಸೌಧಕ್ಕೆ ಬಂದು ರಾಜ್ಯದ ನಾಯಕರಾಗಿರ್ತಕ್ಕಂಥ ಖರ್ಗೆ ಅವರು ನಾಮಪತ್ರ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಏನು ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆಗೆ ಎಲ್ಲ ಒಂದ್ ಕಡೆ ಒಂದು ಒಗ್ಗಟ್ಟು ಮೂಡಬೇಕು ಅನ್ನೋದು ಕಾರಣಕ್ಕೋಸ್ಕರವಾಗಿ ಇಡೀ ಸರ್ಕಾರದ ಶಾಸಕರು, ಆಡಳಿತ ಪಕ್ಷದ ಶಾಸಕರು, ಸಚಿವರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಈಗಾಗಲೇ ಜಮಾವಣೆಗೊಂಡಿರುವಂತದ್ದು. ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದು ಒಂದ್ ಕಡೆ ಆದ್ರೆ ಅವ್ರ ಮಾತಾಡಿಸುವಂತದ್ದು ಒಂದ್ ಕಡೆ, ಮತ್ತೊಂದ್ ಕಡೆ ಕೆಲ ಅಸಮಾಧಾನಿತ ಸಚಿವರುಗಳಾಗಿರ್ಬೋದು, ಕೆಲವೊಂದು ಅಸಮಾಧಾನಿತ ಶಾಸಕರಾಗಿರ್ಬೋದು, ಮತ್ತೆ ಮಂತ್ರಿ ಮಂಡಲ ವಿಸ್ತರಣೆಗೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡೋದಕ್ಕೆ ದೆಹಲಿ ಮಟ್ಟದಲ್ಲಿ ಬಹಳಷ್ಟು ಲಾಬಿಯನ್ನ ಮಾಡ್ತಾ ಇದ್ರು. ಎಲ್ಲ ಒಂದ್ ಕಡೆ ಭೇಟಿ ಕೂಡ ಅವ್ರಿಗೆ ಸಾಧ್ಯವಾಗಿರ್ಲಿಲ್ಲ. ಈಗ ರಾಜ್ಯಕ್ಕೆ ಬಂದಿದ್ದಾರೆ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಜ್ಯಸಭೆ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಮತ್ತೊಮ್ಮೆ ರಾಜ್ಯಸಭೆಗೆ ಏನು ಆಯ್ಕೆಗೆ ಮುಂದಾಗಿದ್ದಾರೆ. ಅವ್ರಿಗೆ ಈಗ ಬಲ ಕೊಡುವಂತ ನಿಟ್ಟಿನಲ್ಲಿ ರಾಹುಲ್ ಗಾಂಧಿ ಅವರು ಬಂದಂತ ಸಂದರ್ಭದಲ್ಲಿ ಅವ್ರ ಸಮ್ಮುಖದಲ್ಲೇನೆ ಎಲ್ಲ ಒಂದ್ ಕಡೆ ಕಾಣಿಸ್ಕೊಳ್ಳುವಂಥದ್ದು, ಆತ್ಮೀಯವಾಗಿ ಮಾತಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಕೂಡ ಶಾಸಕರು ಮತ್ತೆ ಸಚಿವರೆಲ್ಲರೂ ಕೂಡ ಬಂದಿರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ, ರಾಹುಲ್ ಗಾಂಧಿ, ಮತ್ತೊಂದ್ ಕಡೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ, CM DK ಶಿವಕುಮಾರ್ ಎಲ್ಲರೂ ಕೂಡ ಇನ್ನೇನು ಕೆಲವೇ ಕ್ಷಣಗಳು ಹೊರಗಡೆ ಬರುವಂತ ಸಾಧ್ಯತೆ ಇದೆ. ಹೊರಗಡೆ ಬಂದು ನಾಮಪತ್ರ ಸಲ್ಲಿಕೆ ಮಾಡಿದ ಬಳಿಕವಾಗಿ ಇಲ್ಲ ಒಂದ್ ಕಡೆ ಒಂದು ಒಗ್ಗಟ್ಟು ಪ್ರದರ್ಶನ ಮಾಡುವಂತದ್ದು. ಅಂದ್ರೆ ಯಾವುದೇ ರಾಜ್ಯದಲ್ಲಾದ್ರೂ ಕೂಡ ಈ ರಾಷ್ಟ್ರೀಯ ನಾಯಕರು ಎಲ್ಲ ಒಂದ್ ಕಡೆ ಕೈ ಮೇಲಕ್ಕೆತ್ತಿ ಒಗ್ಗಟ್ಟು ಪ್ರದರ್ಶನ ಮಾಡುವಂತದ್ದು ನಾವು ಕಂಡಿದ್ದೇವೆ. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಹಾಗಾಗಿ ಎಲ್ಲರೂ ಕೂಡ ನಾವು ಒಟ್ಟಾಗಿದ್ದೇವೆ ಅನ್ನೊಂದು ಸಂದೇಶವನ್ನ, ಮತ್ತೆ ಇಲ್ಲೊಂದ್ ಕಡೆ ಕೇಂದ್ರದ BJP NDA ಸರ್ಕಾರದ ವಿರುದ್ಧವಾಗಿ ಒಂದು ಸಂದೇಶವನ್ನ ಕೊಡುವಂತ ನಿಟ್ಟಿನಲ್ಲಿ ಈಗಾಗಲೇ ಮುಂದಾಗಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಎಲ್ಲೊಂದ್ ಕಡೆ ಅಸಮಾಧಾನತೆ ಕೂಡ ಇದೆ. ಸರ್ಕಾರದಲ್ಲಿ ಈಗ ತಾನೇ ಹೊಸ ಸಚಿವ ರಾಮಲಿಂಗಾರೆಡ್ಡಿ ಅವರು ಕೂಡ ರಾಜೀನಾಮೆ ಕೊಟ್ಟಿದ್ದಾರೆ. ಇದ್ರ ನಡುವೆ ರಾಹುಲ್ ಗಾಂಧಿ ಅವರು ಇಲ್ಲಿ ಬಂದು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಬಲ ತುಂಬುವಂತ ನಿಟ್ಟಿನಲ್ಲಿ ಕೂಡ ಮುಂದಾಗಿದ್ದಾರೆ. ಹಾಗಾಗಿ ಒಂದ್ ಕಡೆ ಏನಾದ್ರು ರಾಷ್ಟ್ರೀಯ ನಾಯಕರು ಏನಾದ್ರು ಸಂದೇಶವನ್ನು ಕೊಡಬಹುದಾ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಕೆಲ ಶಾಸಕರು ಕೂಡ ಇರುವಂತದ್ದು. ಮತ್ತೊಂದ್ ಕಡೆ ಹೊಸದಾಗಿ ಇರ್ತಕ್ಕಂಥ ಸಚಿವರು ಕೂಡ ಎಲ್ಲೊಂದ್ ಕಡೆ ರಾಹುಲ್ ಗಾಂಧಿ ಅವರಿಗೆ ಅಭಿನಂದನೆ ಕೂಡ ಸಲ್ಲಿಕೆಯನ್ನು ಮಾಡುವಂತದ್ದು, ಮತ್ತೆ ಅವ್ರ ಜೊತೆ ಆತ್ಮೀಯವಾಗಿ ಮಾತಾಡುವಂತದ್ದು, ಮತ್ತೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ಕೆಲಸವನ್ನ ಮಾಡಬೇಕು, ಮತ್ತೆ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಯಾವ ರೀತಿಯಾಗಿ ಹೋರಾಟವನ್ನ ಮಾಡಬೇಕು, ಹೀಗೆ ಒಂದಷ್ಟು ಚರ್ಚೆ ಮಾಡೋದಕ್ಕೂ ಕೂಡ ಕಾತರದಿಂದ ಕಾಯ್ತಾ ಇರುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಾಮಪತ್ರ ಸಲ್ಲಿಕೆ ಮುಗಿದ ಕೂಡಲೇ ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಬರುವಂತದ್ದು. ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ.
ಸೆಕೆಂಡ್ ಟರ್ಮಿಗೆ ಆಯ್ಕೆ ಆಗ್ತಾ ಇರುವಂತದ್ದು. ಅವಿರೋಧವಾಗಿ ಆಯ್ಕೆ ಆಗಲಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ. 2020ರಲ್ಲಿ ಮೊದಲ ಬಾರಿಗೆ ರಾಜ್ಯಸಭೆಗೆ ಹೋಗಿದ್ರು. ಈಗ 2026ರಲ್ಲಿ ಎರಡನೇ ಬಾರಿಗೆ ತಮ್ಮ ಆಯ್ಕೆಯನ್ನ ಬಯಸಿದ್ದಾರೆ. ಹಾಗೆ ಆಗ್ತಾರೆ. ವರಿಷ್ಠರ ಮೇಲೆ ರೆಡ್ಡಿ ಒತ್ತಡ ತಂತ್ರನ ಅಂತ ರಾಮಲಿಂಗಾರೆಡ್ಡಿ ಅವರು ಒತ್ತಡ ತಂತ್ರವನ್ನ ಅನುಸರಿಸ್ತಾ ಇದ್ದಾರಾ? ರೆಡ್ಡಿ ಬೆನ್ನಲ್ಲೇ ಬೆಂಬಲಿಗರು ಕೂಡ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ನೇರವಾಗಿ ಖರ್ಗೆ ಅವರಿಗೆ ರಾಜೀನಾಮೆ ಸಲ್ಲಿಕೆ ಮಾಡಲಾಗ್ತಾ ಇದೆ. ಅವರ ಬೆಂಬಲಿಗರು ರಾಜೀನಾಮೆ ಕೊಡುವ ಮುಖಾಂತರ ಇನ್ನಷ್ಟು ಒತ್ತಡವನ್ನ ಹಾಕಲಾಗ್ತಾ ಇದೆ. ಯಾಕೆಂದ್ರೆ ರಾಮಲಿಂಗಾರೆಡ್ಡಿ ಅವರು ಹೇಳಿದ್ರು, ನನಗೆ ಆತ್ಮಸಾಕ್ಷಿ ವಿರುದ್ಧವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಆಗ್ತಾ ಇಲ್ಲ, ನಾನು ಕಾಂಗ್ರೆಸ್ ಶಾಸಕನಾಗೇ ಇರ್ತೇನೆ, ಆದರೆ ಸಚಿವ ಸ್ಥಾನ ಬೇಡ ಅಂತ ಹೇಳಿದ್ರು. ಅವರ ಬೆಂಬಲಿಗರೆಲ್ಲ ಈಗ ರಾಜೀನಾಮೆ ಕೊಡ್ಲಿಕ್ಕೆ ಶುರು ಕೊಟ್ಟಿದ್ದಾರೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ತೆರಳಿರುವಂಥದ್ದು ರಾಮಲಿಂಗಾರೆಡ್ಡಿ ಅವರು. ವರಿಷ್ಠರ ಮೇಲೆ ರಾಮಲಿಂಗಾರೆಡ್ಡಿ ಇದು ಸ್ಪಷ್ಟವಾಗಿ ಒತ್ತಡ ತಂತ್ರನ ಅನ್ನುವಂಥ ಪ್ರಶ್ನೆ ಬೇರೆ ಎದ್ದಿದೆ. ಯಾಕೆಂದ್ರೆ ಅವರು ರಾಜೀನಾಮೆ ಪತ್ರವನ್ನು ಬರೆದು ಸಹಿಯನ್ನು ಹಾಕಿ ಅವರ PS ಕಡೆಯಿಂದ ಕೊಟ್ಟು ಕಳಿಸಿದ್ರು. ಅವರೆಲ್ಲೋ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿಗೆ ತುಷಾರ್ ಗಿರಿನಾಥ್ ಅವರಿಗೆ ಕೊಡಲಾಗಿರುವಂಥದ್ದು ಇನ್ನೂ ಅಕ್ಸೆಪ್ಟ್ ಆಗಿಲ್ಲ. ಈ ಸಂದರ್ಭದಲ್ಲಿ ಅವ್ರದ್ದು ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಇನ್ನು ಅವ್ರ ಬೆಂಬಲಿಗರು ಅಸಮಾಧಾನಗೊಂಡಿದ್ದಾರೆ. ಅವರು ಕೂಡ ಸಾಮೂಹಿಕ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಖಾಸಗಿ ಹೋಟೆಲ್ನಲ್ಲಿ ಆಪ್ತರ ಜೊತೆ ಚರ್ಚೆಯನ್ನ ಮಾಡಿದ್ರು ರಾಮಲಿಂಗಾರೆಡ್ಡಿ ಅವರು. ಆಪ್ತರ ಜೊತೆ ಚರ್ಚೆ ಬಳಿಕ ತಮಿಳುನಾಡಿನತ್ತ ರಾಮಲಿಂಗಾರೆಡ್ಡಿ ಅವರು ಹೋಗ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಮೊಬೈಲ್ ಸ್ವಿಚ್ ಆಫ್ ಮಾಡಿ ತೆರಳಿರುವಂಥದ್ದು ರಾಮಲಿಂಗಾರೆಡ್ಡಿ ಅವರು. ತಮಿಳುನಾಡು ಹತ್ರ ಹೋಗೋದಾದ್ರೆ ಆ ಟೋಲ್ ಹತ್ರ ಹೋದಾಗ ಗೊತ್ತಾಗುತ್ತೆ. ಆ ಟೋಲಲ್ಲಿ CCTV ಎಲ್ಲ ಇರ್ತಾವಲ್ಲ, ಅಲ್ಲೇನಾದ್ರೂ ಹೋದ್ರೆ ಗೊತ್ತಾಗುತ್ತೆ. ಅಥವಾ ಅವರದ್ದೇ ಫಾರ್ಮ್ ಹೌಸ್ಗಳೆಲ್ಲ ಇದಾವೆ, ಅಲ್ಲೇನಾದ್ರೂ ಹೋಗಿದ್ದಾರಾ ಗೊತ್ತಿಲ್ಲ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನ್ ಪಟೇಲ್, ಈಗ ಅವರ ಬೆಂಬಲಿಗರು ಕೂಡ ಸಾಮೂಹಿಕ ರಾಜೀನಾಮೆ ಕೊಡುವ ಮುಖಾಂತರ ಮತ್ತೊಂದು ಒತ್ತಡ ತಂತ್ರದ ಭಾಗನ ಇದು ಕೂಡ. ಖಂಡಿತವಾಗಿಯೂ ಪೃಥ್ವಿ, ಇದೀಗ ರಾಮಲಿಂಗಾರೆಡ್ಡಿ ಅವರು ಕರ್ನಾಟಕ ಬಿಟ್ಟು ಇದೀಗ ತಮಿಳುನಾಡಿನತ್ತ ಹೊರಟಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಸಂಜೆ CM DK ಶಿವಕುಮಾರ್ ಅವರು ರಾಮಲಿಂಗಾರೆಡ್ಡಿ ಭೇಟಿಯಾಗಿ ಮನವೊಲಿಕೆ ಪ್ರಯತ್ನವನ್ನು ಮಾಡಲಿಕ್ಕೆ ಮುಂದಾಗಿದ್ದರು. ಜೊತೆಗೆ ಸ್ವತಃ ರಾಹುಲ್ ಗಾಂಧಿಯವರು ಕೂಡ ಸುರ್ಜೇವಾಲ್ರವರಿಗೆ ರಾಮಲಿಂಗಾರೆಡ್ಡಿಯವರಿಗೆ ಮನವೊಲಿಕೆ ಮಾಡುವಂಥ ಸೂಚನೆಯನ್ನು ಕೊಟ್ಟಿದ್ದರು. ಒಂದು ಹಂತದ ಮನವೊಲಿಕೆಯನ್ನು ಮಾಡಿ ಒಂದು ವೇಳೆ ಒಪ್ಪದೇ ಇದ್ದರೆ ರಾಜೀನಾಮೆನ ಅಂಗೀಕರಿಸಿ ಅಂತೇಳಿ ಖಡಕ್ಕಾಗಿ ಸೂಚನೆ ಕೊಟ್ಟರು. ಇಬ್ಬರು ನಾಯಕರುಗಳು ಇವತ್ತು ಸಂಜೆ ನಾಮಪತ್ರ ಸಲ್ಲಿಕೆ ಮುಗಿದ ನಂತರ ರಾಮಲಿಂಗಾರೆಡ್ಡಿಯವರನ್ನ ಜೊತೆ ಭೇಟಿಯಾಗಿ ಮಾತುಕತೆ ಮಾಡಲಿಕ್ಕೆ ಮತ್ತು ಮನವೊಲಿಕೆಗೆ ಮುಂದಾಗಿದ್ದರು. ಮನವೊಲಿಕೆಯ ನಡುವೆ ಇದೀಗ ತನ್ನ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಇದೀಗ ರಾಮಲಿಂಗಾರೆಡ್ಡಿಯವರು ತಮಿಳುನಾಡತ್ತ ಪ್ರಯಾಣ ಬೆಳೆಸಿರ್ತಕ್ಕಂಥ, ಆ ಮುಖಾಂತರ ನಾಯಕರನ್ನ ಭೇಟಿಗೆ ನಿರಾಕರಿಸಿರ್ತಕ್ಕಂಥದ್ದು ಮತ್ತು ಮೊಬೈಲನ್ನು ಕೂಡ ಸ್ವಿಚ್ ಆಫ್ ಮಾಡಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ರಾಮಲಿಂಗಾರೆಡ್ಡಿಯವರ ನೂರಾರು ಬೆಂಬಲಿಗರು ಕೂಡ ಇದೀಗ ಸಾಮೂಹಿಕ ರಾಜೀನಾಮೆಯನ್ನು ಸಲ್ಲಿಸಿರ್ತಕ್ಕಂಥದ್ದು. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ರಾಜೀನಾಮೆ ಪತ್ರವನ್ನು ಕೂಡ ಕಳಿಸಿರ್ತಕ್ಕಂಥದ್ದು. ಒಂದು ಕಡೆ ಅಲ್ಲೊಂದು ಕಡೆ ಇನ್ನು ಆಗಸ್ಟ್ 30ರೊಳಗಡೆ GBA ಚುನಾವಣೆ ಮಾಡಬೇಕಂತೇಳಿ ಸುಪ್ರೀಂ ಕೋರ್ಟ್ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಬೆಂಗಳೂರಿನಲ್ಲಿ ಬಹಳಷ್ಟು ಪ್ರಭಾವಿ ನಾಯಕರಾಗಿರ್ತಕ್ಕಂಥ ರಾಮಲಿಂಗಾರೆಡ್ಡಿಯವರು GBA ಚುನಾವಣೆಗೆ ಇವರ ರಾಜೀನಾಮೆ ಎಲ್ಲ ಒಂದು ಕಡೆ ಮುಳುವಾಗುತ್ತೆಂಬ ಆತಂಕ ಕೂಡ ಮುಖ್ಯಮಂತ್ರಿ ಸೇರಿದಂತೆ ಪ್ರದೇಶ ಕಾಂಗ್ರೆಸ್ ಸಮಿತಿಗೂ ಕೂಡ ಆತಂಕ ಎದುರಾಗಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಬೆಂಗಳೂರಿನಲ್ಲಿ ತನ್ನದೇ ಆದ ಹಿಡಿತ ಹೊಂದಿರತಕ್ಕಂಥ ರಾಮಲಿಂಗಾರೆಡ್ಡಿಯವರು ಚುನಾವಣಾ ಸಂದರ್ಭದಲ್ಲಿ ಏನಾದರೂ ಕೈ ಕೊಟ್ಟರೆ ಒಂದು ಕಡೆ ಕಾಂಗ್ರೆಸ್ಗೆ ಅತಿ ದೊಡ್ಡ ಹಿನ್ನಡೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈಗಾಗಲೇ 5 ಪಾಲಿಕೆಗಳಲ್ಲಿ ಸರ್ವೆ ಪ್ರಕಾರ 1 ಅಥವಾ 2 ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಈಗಾಗಲೇ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದರಿಂದ ಅನಿವಾರ್ಯವಾಗಿ 3 ಅಥವಾ 4 ಪಾಲಿಕೆಗಳನ್ನು ಗೆಲ್ಲುವಂಥ ಸ್ಥಿತಿ ಅನಿವಾರ್ಯತೆ ಎದುರಾಗಿರ್ತಕ್ಕಂಥದ್ದು. ಆದರೆ ಇಂಥ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿಯವರ ಸಹಾಯ ಮತ್ತು ಸಹಕಾರ ಅತ್ಯಗತ್ಯ ಆಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲೇ ರಾಮಲಿಂಗಾರೆಡ್ಡಿಯವರ ರಾಜೀನಾಮೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಅವರ ಮುನಿಸು ಎಲ್ಲೊಂದು ಕಡೆ ಮುಂಬರಲಿರ್ತಕ್ಕಂಥ GBA ಚುನಾವಣೆಯವರು ಕೂಡ ಮುಂದುವರೆದರೆ ಅದು ಕಾಂಗ್ರೆಸ್ಗೆ ಬೆಂಗಳೂರಿನಲ್ಲಿ ಅತಿ ದೊಡ್ಡ ಹೊಡೆತ ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಮನವೊಲಿಕೆಗೆ DK ಶಿವಕುಮಾರ್ ಕೂಡ ಮುಂದಾಗಿರ್ತಕ್ಕಂಥದ್ದು ಮತ್ತು ರಾಹುಲ್ ಗಾಂಧಿ ಕೂಡ ಸುರ್ಜೇವಾಲ್ರಿಗೆ ಮನವೊಲಿಕೆ ಮಾಡುವಂತೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಆದರೆ ರಾಮಲಿಂಗಾರೆಡ್ಡಿಯವರು ತಮ್ಮ ಮೊಬೈಲನ್ನು ಸ್ವಿಚ್ ಆಫ್ ಮಾಡಿ ಇದೀಗ ತಮಿಳುನಾಡತ್ತ ಹೊರಟಿರ್ತಕ್ಕಂಥದ್ದು. ಎಲ್ಲೊಂದು ಕಡೆ ಯಾವುದೇ ಸಂಧಾನ ಸಭೆ ಅಥವಾ ಮನವೊಲಿಕೆಗೆ ಎಲ್ಲೊಂದು ಕಡೆ ಬಗ್ಗದೇ ಇರೋ ಕಾರಣಕ್ಕಾಗಿ ಅನಿವಾರ್ಯವಾಗಿ ರಾಮಲಿಂಗಾರೆಡ್ಡಿಯವರು ಎಲ್ಲೊಂದು ಕಡೆ ಮಾತುಕತೆಯನ್ನು ಮಾಡಿದರೆ ಬೇರೆ ರೀತಿಯ ಸಂದೇಶ ಹೋಗುತ್ತೆ. ಬ್ಲಾಕ್ ಮೇಲ್ ಮಾಡಿ ಅಧಿಕಾರವನ್ನು ಪಡೆದುಕೊಂಡು ಅಥವಾ ಬೇರೆ ಖಾತೆಯನ್ನು ಪಡೆದುಕೊಂಡ್ರೆ ಎಂಬ ಸಂದೇಶ ರವಾನೆ ಆಗುತ್ತೆ. ಹಾಗಾಗಿ ಇದರಿಂದ ತನ್ನ ಇಮೇಜ್ಗೂ ಕೂಡ ಧಕ್ಕೆ ಆಗುತ್ತೆ ಎಂಬ ಕಾರಣಕ್ಕಾಗಿ ತನ್ನ ಬೆಂಬಲಿಗರು ಕೂಡ ಯಾವುದೇ ಕಾರಣಕ್ಕೂ ಪ್ರತಿಭಟನೆಯನ್ನು ಮಾಡಬೇಡಿ, ಯಾವುದೇ ರೀತಿ ಪ್ರತಿಭಟನೆ ಮಾಡಿ ನಾನು ಪಕ್ಷದ ಕಾರ್ಯಕರ್ತನಾಗಿ ಶಾಸಕನಾಗಿ ಮುಂದುವರಿತೀನಿ, ಹಾಗಾಗಿ ಮತ್ತು ಯಾವುದೇ ಕಾರಣಕ್ಕೂ ಮತ್ತೆ ನಾನು ಸಚಿವ ಸ್ಥಾನ ಪಡೆಯಲ್ಲ ಅಂತೇಳಿ ಈಗಾಗಲೇ ತಿಳಿಸಿ ಹೊರಟಿರ್ತಕ್ಕಂಥದ್ದು. ಹಾಗಾಗಿ ಇದು ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಸದ್ಯಕ್ಕೆ ರಾಜೀನಾಮೆಯನ್ನು ಅಂಗೀಕಾರ ಮಾಡಿದರೂ ಕೂಡ ಮುಂಬರಲಿರ್ತಕ್ಕಂಥ GBA ಚುನಾವಣೆಯಲ್ಲಿ ರಾಮಲಿಂಗಾರೆಡ್ಡಿ ಕಾಂಗ್ರೆಸ್ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಎಕ್ಸಾಕ್ಟ್ಲಿ ಅಟ್ಲೀಸ್ಟ್ 5 ಪಾಲಿಕೆಯಲ್ಲಿ 1-2-3 ಆದ್ರೂ ಗೆಲ್ಲಬೇಕು ಅನ್ನುವಂಥ ನಿರೀಕ್ಷೆಯನ್ನ ಕಾಂಗ್ರೆಸ್ನವರು ಇಟ್ಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ಅದು ತೊಡಕಾಗಬಹುದಾ ಅನ್ನುವಂಥ ಪ್ರಶ್ನೆಗಳಿದ್ದಾವೆ. ಮತ್ತಷ್ಟು ಅಪ್ಡೇಟ್ಸ್ ಅನ್ನ ನೆಕ್ಸ್ಟ್ ಬುಲೆಟಿನ್ ಪಡ್ಕೊಳ್ತಾ ಹೋಗ್ತೀವಿ.